ದೇಶಗಳಲ್ಲಿ ಏಕೆ ಹೆಚ್ಚುತ್ತಿದೆ ಈ ಸಂಬಂಧ? ವರದಿಗಳ ಪ್ರಕಾರ ಶುಗರ್ ಡ್ಯಾಡಿ ಪರಿಕಲ್ಪನೆಯು ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಆದರೆ ಈಗ ಭಾರತದಂತಹ ದೇಶಗಳಲ್ಲಿಯೂ ಇದರ ಟ್ರೆಂಡ್ ಹೆಚ್ಚುತ್ತಿದೆ. ಇದರಲ್ಲಿ ಅತಿ ದೊಡ್ಡ ಶ್ರೀಮಂತ ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವ ಪುರುಷರು ಆರ್ಥಿಕವಾಗಿ ದುರ್ಬಲರಾಗಿರುವ ಅಥವಾ ಕೆಲವು ವಿಶೇಷ ರೀತಿಯ ಸಹಾಯದ ಅಗತ್ಯವಿರುವ ಯುವತಿಯರಿಗೆ ಆರ್ಥಿಕ ಸಹಾಯವನ್ನು ಮಾಡುತ್ತಾರೆ. ಅಷ್ಟಕ್ಕೂ ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರವೃತ್ತಿ ಹೆಚ್ಚಾಗುತ್ತಿರಲು ಕಾರಣವೇನು ಅಂತೀರಾ? ಈ ಸ್ಟೋರಿ ನೋಡಿ. ಶುಗರ್ ಡ್ಯಾಡಿ ಅಂದ್ರೆ ಶ್ರೀಮಂತ ವ್ಯಕ್ತಿ, ಅಧಿಕಾರಿ ಅಥವಾ ಪ್ರಭಾವಿ ರಾಜಕಾರಣಿ. ಆರ್ಥಿಕವಾಗಿ ಬಲಶಾಲಿಯಾಗಿರುವ ವಯಸ್ಸಾದ ಯಾವುದೇ ವ್ಯಕ್ತಿ ಕೂಡ ಆಗಿರಬಹುದು. ಈತ ಎಳೆಯ ಪ್ರಾಯದ ಹೆಣ್ಣುಗಳನ್ನು ಹುಡುಕುತ್ತಾ ಇರುತ್ತಾನೆ. ಅವರಿಗೆ ಗಿಫ್ಟ್ ಕೊಡ್ತಾನೆ. ಹಣ, ಬಂಗಾರ ಬೇಕಿದ್ದರೆ ಅದನ್ನು ಕೊಡ್ತಾನೆ. ಆಕೆಯ ಎಲ್ಲಾ ಬೇಡಿಕೆಗಳನ್ನು ಆರ್ಥಿಕವಾಗಿ ಪೂರೈಸುತ್ತಾನೆ. ಮಾಡರ್ನ್ ಜಗತ್ತಿನಲ್ಲಿ ಹೊಸ ಟ್ರೆಂಡಿ ರಿಲೇಶನ್ಶಿಪ್ ಶುರುವಾಗಿದೆ. ಅದರಲ್ಲೊಂದು ಪದ ಶುಗರ್ ಡ್ಯಾಡಿ. ಈ ಪದವನ್ನು ಚಿಕ್ಕ ಹುಡುಗಿಯೊಂದಿಗೆ ದೈಹಿಕ ಸಂಪರ್ಕ ಹೊಂದಿರುವ ವಯಸ್ಸಾದ ವ್ಯಕ್ತಿಯನ್ನು ಕರೆಯಲು ಬಳಸಲಾಗುತ್ತದೆ. ಶುಗರ್ ಡ್ಯಾಡಿ ಅನ್ನೋ ಪದಕ್ಕೆ ಒಳ್ಳೆಯ ಅರ್ಥವೇನೂ ಇಲ್ಲ. ಶುಗರ್ ಡ್ಯಾಡಿ ಥರವೇ ಇನ್ನೊಂದು ಪದ ಶುಗರ್ ಬೇಬಿ ಅಂತಲೂ ಇದೆ. ಇದಕ್ಕೆ ಇನ್ನೊಂದು ಪದ ಗೋಲ್ಡ್ ಡಿಗ್ಗರ್. ಈ ಪದಗಳ ಬಗ್ಗೆ ಅನೇಕ ಮಂದಿಗೆ ತಿಳಿದುಕೊಳ್ಳುವ ಕುತೂಹಲ ತುಂಬಾ ಹೆಚ್ಚಾಗಿರುತ್ತದೆ. ಆಫೀಸ್ನಲ್ಲಿ ದೊಡ್ಡ ಹುದ್ದೆ, ಕಾರು, ಅಪಾರ್ಟ್ಮೆಂಟ್ ಎಲ್ಲಾ ಕೊಡ್ತಾನೆ. ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತಾನೆ. ಸಿನಿಮಾ ಫ್ಲಾಪ್ ಆದ್ರೂ ಆಕೆಗೆ ಬರುವ ಹಣಕ್ಕೆ ಮೋಸ ಆಗುವುದಿಲ್ಲ. ಆದರೆ ಇದಕ್ಕೆ ಪ್ರತಿಯಾಗಿ ಈತ ಬಯಸುವುದು ಎಳೆಯ ಹುಡುಗಿಯಿಂದ ತೃಪ್ತಿಯನ್ನಷ್ಟೇ. ಆತ ಬಯಸಿದಾಗ ಅವನ ಮಂಚಕ್ಕೆ ಹೋಗಲು ಆಕೆ ರೆಡಿಯಾಗಿರ್ಬೇಕಾಗುತ್ತದೆ. ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಇಂದಿನ ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಸ್ವಾತಂತ್ರ್ಯವನ್ನು ತ್ವರಿತವಾಗಿ ಸಾಧಿಸಲು ಬಳಸುತ್ತಾರೆ. ಅನೇಕ ಯುವತಿಯರು ಆರ್ಥಿಕ ಸಮಸ್ಯೆಯಿಂದ ಒತ್ತಡವನ್ನು ಅನುಭವಿಸುತ್ತಿರುತ್ತಾರೆ. ವಿಶೇಷವಾಗಿ ದುಬಾರಿ ಶಿಕ್ಷಣ, ಜೀವನ ಶೈಲಿ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ವಿ ಸಾಧಿಸಲು ಒದ್ದಾಡುತ್ತಿರುತ್ತಾರೆ. ಇಂತಹ ವೇಳೆ ಶುಗರ್ ಡ್ಯಾಡಿಯೊಂದಿಗಿನ ಸಂಬಂಧ ಬೆಳೆಸುವುದರಿಂದ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಎಂದು ಈ ಹಾದಿ ಹಿಡಿಯುತ್ತಾರೆ. ಸಾಮಾಜಿಕ ಜಾಲತಾಣ ಮತ್ತು ಡೇಟಿಂಗ್ ಅಪ್ಲಿಕೇಶನ್ಗಳು. ಸಾಮಾಜಿಕ ಜಾಲತಾಣ ಮತ್ತು ವಿಶೇಷವಾಗಿ ಡೇಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಈ ಪ್ರವೃತ್ತಿ ಹೆಚ್ಚುತ್ತಿದೆ. ಇದರಿಂದ ಶುಗರ್ ಡ್ಯಾಡಿಯೊಂದಿಗೆ ಸಂಬಂಧ ಹೊಂದಿರುವ ಶುಗರ್ ಬೇಬಿ ಪರಸ್ಪರ ಸುಲಭವಾಗಿ ಸಂಪರ್ಕಿಸಬಹುದು. ಈ ಸೌಲಭ್ಯದಿಂದ ಈ ರೀತಿಯ ಸಂಬಂಧಗಳು ಹೆಚ್ಚಾಗುತ್ತಿದ್ದು ಕಾಮನ್ ಆಗಲು ಆರಂಭವಾಗಿದೆ. ಹೊಂದಿಕೊಳ್ಳುವಿಕೆಯಲ್ಲಿ ಸಾಮ್ಯತೆ. ಮದುವೆ ಸಂಬಂಧಗಳಿಗೆ ಹೋಲಿಸಿದರೆ ಶುಗರ್ ಡ್ಯಾಡಿ ಶುಗರ್ ಬೇಬಿ ರಿಲೇಶನ್ಶಿಪ್ ನಲ್ಲಿ ಹೆಚ್ಚು ನಮ್ಯತೆ ಮತ್ತು ಸ್ವಾತಂತ್ರ್ಯವಿರುತ್ತದೆ. ಇದರಲ್ಲಿ ಇಬ್ಬರ ನಡುವೆ ಸ್ಪಷ್ಟವಾದ ಮಿತಿಗಳು ಮತ್ತು ಒಪ್ಪಂದಗಳಿರುತ್ತದೆ. ಇದು ಕೆಲವರನ್ನು ಆಕರ್ಷಿಸುತ್ತದೆ. ಈ ಸಂಬಂಧದಲ್ಲಿ ಎಲ್ಲಾ ರೀತಿಯ ಭಾವನಾತ್ಮಕ ಜವಾಬ್ದಾರಿಗಳಿಂದ ಮುಕ್ತವಾಗಿರಬಹುದು. ಇದು ಸಾಂಪ್ರದಾಯಿಕ ಸಂಬಂಧಗಳಿಗಿಂತ ಹೆಚ್ಚು ಭಿನ್ನವಾಗಿರುತ್ತದೆ. ಜೀವನ ಶೈಲಿ. ಐಷಾರಾಮಿ ಕಾರುಗಳು, ದುಬಾರಿ ಬಟ್ಟೆಗಳು ಮತ್ತು ವಿದೇಶ ಪ್ರಯಾಣಗಳನ್ನು ಸೇರಿದಂತೆ ತಮ್ಮದು ಐಷಾರಾಮಿ ಜೀವನ ಆಗಿರಬೇಕು ಅಂತ ಅನೇಕ ಯುವತಿಯರು ಕನಸನ್ನು ಹೊಂದಿರುತ್ತಾರೆ. ಶುಗರ್ ಡ್ಯಾಡಿ ಜೊತೆಗಿನ ಸಂಬಂಧವು ಅವರಿಗೆ ಕಷ್ಟಕರವಾದದ್ದೆಲ್ಲ ಸುಲಭವಾಗಿ ಸಿಗುವಂತೆ ಮಾಡುತ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎನ್ನುವುದು ಅವರವರ ವೈಯಕ್ತಿಕ ಜೀವನದ ಮೇಲೆ ಆಧಾರವಾಗಿರುತ್ತದೆ. ದುಡ್ಡಿದ್ರೆ ದುನಿಯಾ ಎನ್ನುವ ಗಾದೆ ಮಾತು ಈಗಿನ ಟ್ರೆಂಡ್ ಆಗಿದೆ. ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು ಮಾಹಿತಿಯನ್ನು ಆಧರಿಸಿದೆ. ಭಾನು ನ್ಯೂಸ್ಗೂ ಇದಕ್ಕೂ ಸಂಬಂಧವಿಲ್ಲ ಮತ್ತು ಭಾನು ನ್ಯೂಸ್ ಇದಕ್ಕೆ ಜವಾಬ್ದಾರಿಯಲ್ಲ.